ಸ್ನೇಹಿತರೆ, ಈ ಒಂದು ವಿಡಿಯೋ PSTR ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ 1 to 5th ಟೀಚರ್ಗೆ ಸಂಬಂಧಪಟ್ಟ ಹಾಗೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಕಲ್ಯಾಣ ಕರ್ನಾಟಕ ಹುದ್ದೆಗಳು RPC 20% ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಅಧಿಸೂಚನೆ ಇದಾಗಿರ್ತದೆ. ಸ್ನೇಹಿತರೆ, ಇದಕ್ಕೂ ಮುನ್ನ ಆಲ್ರೆಡಿ ನಾವು GPSTR ಮತ್ತು HSTR ವಿಡಿಯೋಗಳನ್ನು ಕೂಡ ಏನೆಲ್ಲ ಸಿಲೆಬಸ್ ಇದೆ, ರೋಸ್ಟರ್ ಸಿಸ್ಟಮ್ ಹೇಗೆ ಹೇಗೆ ಅಪ್ಲಿಕೇಶನ್ ಹಾಕುವಂಥ ವಿಧಾನಗಳು ಹೇಗೆ ಎಲ್ಲ ಒಂದು ವಿಚಾರಗಳನ್ನು ಏನು ಮಾಡಿದ್ದೀವಿ ತಿಳ್ಕೊಂಡಿದ್ದೀವಿ. ಇದರಲ್ಲಿ PST ಶಿಕ್ಷಕರಿಗೆ ಸಂಬಂಧಪಟ್ಟಾಗ 1 to 5th ಕಲ್ಯಾಣ ಕರ್ನಾಟಕ ಉಳಿಕೆ ಮೂಲ ವೃಂದ 20%, ಅಂದರೆ ಈ ಹುದ್ದೆಗಳಿಗೆ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕೊಬೋದಾಗಿದೆ. ಸ್ನೇಹಿತರೆ, ಎಲ್ಲರೂ ಕೂಡ ಇಡೀ ಕರ್ನಾಟಕದಾದ್ಯಂತ ಇರೋರು ಕೂಡ ಈ ಉಳಿಕೆ ವೃಂದದ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದಾಗಿದೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಬನ್ನಿ ನೋಡ್ತಾ ಹೋಗೋಣ. ಇದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟ 1 to 5th 19 ಹುದ್ದೆಗಳಿದ್ದಾವೆ. ಸ್ನೇಹಿತರೆ, 20% ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಗೊಂದಲ ಇರುತ್ತೆ, ನಾವು ಅಪ್ಲಿಕೇಶನ್ ಹಾಕೋದಾ ಬೇಡವಾ, ನಾವು ಹೇಗೆ ಏನು ಎತ್ತ ಅಂತೇಳಿ. ಇದರ ಜೊತೆಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಇದರಲ್ಲಿ 1 to 8 PE ಟೀಚರ್ಗೆ ಸಂಬಂಧಪಟ್ಟ ಹಾಗೆ 3 ಹುದ್ದೆಗಳಿದ್ದಾವೆ. ಹುದ್ದೆಗಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ನೀವೇನು ಚಿಂತೆ ಮಾಡಬೇಡಿ, ರೋಸ್ಟರ್ಗಳ ಆಧಾರದ ಮೇಲೆ ಅಪ್ಲಿಕೇಶನ್ ಹಾಕಿವ್ರಂತೆ. ಅಪ್ಲಿಕೇಶನ್ ಹಾಕೋ ಮುನ್ನ PST ಶಿಕ್ಷಕರು ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದು, ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಜೊತೆಗೆ ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ, GPSTR ಮತ್ತು HSTR ನೋಟಿಫಿಕೇಷನಲ್ಲಿ ಇದನ್ನ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ. ಅರ್ಜಿ ಸಲ್ಲಿಸುವ ಮುನ್ನ ಭರ್ತಿ ಮಾಡಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನೀವೇನು ಮಾಡಬೇಕಾಗತ್ತೆ, ತುಂಬ ಎಚ್ಚರಿಕೆಯಿಂದ ಸರಿಯಾಗಿ ನೋಡಿ ಖಚಿತಪಡ್ಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾಕೆ ಮತ್ತೆ ನಾವು ತಿದ್ದುಪಡಿಗೆ ಅವಕಾಶ ಕೊಡೋದಿಲ್ಲ ಅಂತ ಎಲ್ಲ ಕೂಡ ಹೇಳಿದ್ದಾರೆ, ಕೊಟ್ಟರು ಕೊಡ್ಬೋದು, ಕೊಡದಲ್ಲೂ ಇರ್ಬೋದು. ಹಾಗಾಗಿ ಎಚ್ಚರಿಕೆಯಿಂದ ಹಾಕಿ. ಇಲ್ಲಿ 2026ನೇ ಸಾಲಿನ PST, GPT, HSTR ನೇಮಕಾತಿಗಳಿಗೆ ಪ್ರತ್ಯೇಕವಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ 3 ಕೆಡರ್ ಹುದ್ದೆಗಳಿಗೆ. ಆದರೆ 2026ನೇ ಸಾಲಿನ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದ್ದರೂ ಸಹ ಸದರಿ ಅಧಿಸೂಚನೆಯಲ್ಲಿ ನಮೂದಿಸಿದ ವಿವಿಧ ಹುದ್ದೆಗಳಿಗೆ, ಅಂದರೆ PST ನೀವು PSTಗೂ ಎಲಿಜಿಬಲ್ ಇದ್ದೀರಿ, GPSTಗೂ ಎಲಿಜಿಬಲ್ ಇದ್ದೀರಿ, HSTಗೂ ಎಲಿಜಿಬಲ್ ಇದ್ದೀರಿ. ಅಂದರೆ ಅರ್ಜಿಯನ್ನು ಸಲ್ಲಿಸಲು ಅರ್ಹತೆ ಹೊಂದಿದ ಅಭ್ಯರ್ಥಿಗಳಿಗೆ ಒಂದೇ ಅಪ್ಲಿಕೇಶನ್ನು ಅಲ್ಲಿ ಮೆನ್ಷನ್ ಮಾಡಿ ಹಾಕ್ಬೋದು ಅಂತ ಅವಕಾಶ ಇದೆ. ಸ್ನೇಹಿತರೆ, ಹಾಗಾಗಿ ನೋಡಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಚ್ಚರಿಕೆಯಿಂದ ಅಪ್ಲಿಕೇಶನನ್ನು ಹಾಕಿ. ಅದರ ಜೊತೆಗೆ ನಿಗದಿತ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ, ಅದರಲ್ಲಿ ಏನು ಗೊಂದಲ ಇಲ್ಲ. ನೆಕ್ಸ್ಟು ಇಲ್ಲಿ ನೋಡಿ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ಈಗ ನೀವು PST ಹುದ್ದೆಗೆ ಆಗ್ತಾ ಇದ್ದೀರಿ ಅಂತಂದರೆ ನೀವು ಒಂದು ಹುದ್ದೆಗೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ, ಇಡೀ ಕರ್ನಾಟಕದಾದ್ಯಂತ ಯಾವುದಾದ್ರು ಒಂದು ಜಿಲ್ಲೆಯಲ್ಲಿ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಒಂದು ಜಿಲ್ಲೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಂದರೆ ಇವಾಗ ನೀವು PSTಗೂ ಹಾಕ್ಕೊಳ್ತಾ ಇದ್ದೀರಿ, ಜೊತೆಗೆ GPTಗೂ ಎಲಿಜಿಬಲ್ ಇದ್ದೀರಾ, HSTRಗೂ ಎಲಿಜಿಬಲ್ ಇದ್ದೀರಾ ಅಂತಂದರೆ ಅಲ್ಲಿ ಆ ಹುದ್ದೆ ಪೋಸ್ಟ್ಗಳಿಗೆ ಅಪ್ಲೈಯನ್ನು ಮಾಡ್ಕೊಳ್ಬಹುದಾಗಿದೆ. ಗೊಂದಲವನ್ನು ಮಾಡ್ಕೊಳ್ಬೇಡಿ. ಕರ್ನಾಟಕದಾದ್ಯಂತ PSTಗೆ ಒಂದು ಕಡೆ ಅಪ್ಲಿಕೇಶನ್ ಹಾಕ್ಬೋದು, GPTಗೆ ಎಲ್ಲರೂ ಒಂದು ಕಡೆ ಅಪ್ಲಿಕೇಶನ್ ಹಾಕ್ಬೋದು, HSTRಗೆ ಒಂದು ಕಡೆ ಅಪ್ಲಿಕೇಶನನ್ನು ಹಾಕ್ಬೋದು. 2-3 ಅಪ್ಲಿಕೇಶನ್ನು ಒಂದೊಂದೇ ಹುದ್ದೆಗಳಿಗೆ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲಿ ಹೈಸ್ಕೂಲ್ ಟೀಚರ್ಗೂ ಕೂಡ ಸೇಮ್ ಒಂದು ವೃಂದದ ಒಂದು ವಿಭಾಗದಲ್ಲಿನ ಹುದ್ದೆಗೆ ಮಾತ್ರ ಹಲವಾರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದರ ಬಗ್ಗೆ HSTR ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ, ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಪೂರ್ಣ ಮಾಹಿತಿ ಇದೆ. ಸ್ನೇಹಿತರೆ, ಈ ಸ್ಲೈಡನ್ನು ನೀವು ಓದ್ಕೊಂಡಿದ್ದೆ ಆದರೆ ಅಲ್ಲಿ ನಾನು GPT ಮತ್ತು HSTR ಅಲ್ಲಿ ಇದಕ್ಕೆ ವಿವರಣೆಯನ್ನು ಕೊಟ್ಟಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ ಏನು ಎತ್ತ ಅಂತ ಹೇಳ್ಬಿಟ್ಟು ಸಂಪೂರ್ಣ. ಅಂದರೆ ನೀವು ಏನಾಗಬೇಕಾಗುತ್ತೆ, 3 ಹುದ್ದೆಗಳಿಗೆ ಎಲಿಜಿಬಲ್ ಇದ್ದರೆ ಒಂದೇ ಜಿಲ್ಲೆಯಲ್ಲೂ ಕೂಡ ಏನು ಮಾಡ್ಬೋದು, 3 ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಕೊಳ್ಬಹುದಾಗಿದೆ. ಸರ್, ನಾನು 2 ಹುದ್ದೆಗೆ ಲಭ್ಯ ಇದೆ ಅಂದರೆ ಒಂದೇ ಜಿಲ್ಲೆಯಲ್ಲಿ 2 ಹುದ್ದೆಗೂ ಕೂಡ ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು ನೀವು. ಓಕೆನಾ? ಈ ಪಾಯಿಂಟ್ಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಂಡು ಅಪ್ಲಿಕೇಶನ್ ಹಾಕಿ. ಜೊತೆಗೆ ಒಂದೇ ಅಪ್ಲಿಕೇಶನಲ್ಲಿ ಮೆನ್ಷನ್ ಕೂಡ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆನಾ? ಇಲ್ಲಿ ಬರುತ್ತೆ, ಒಂದು ಕಡೆ ಹೇಳ್ತೀನಿ ಸ್ನೇಹಿತರೆ. PST ನೋಡಿ, ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಆಯ್ಕೆ ಮಾಡಿಕೊಂಡ ಹುದ್ದೆಯ ವೃಂದ ಮತ್ತು ಅಧಿಸೂಚನೆಯನ್ನು PSTನ, GPT ವೃಂದನ, HSTR ವೃಂದನ ಅಂತೇಳಿ ನಮೂದಿಸಬೇಕಾಗಿರುತ್ತೆ. ನೆಕ್ಸ್ಟ್ ಇದಾದ ನಂತರ ಸವಿಸ್ತಾರವಾದ ವಿವರಣೆಯನ್ನು ನಾನು GPT ಇದರಲ್ಲಿ ಮತ್ತು HSTR ಇದರಲ್ಲಿ ಕೊಟ್ಟಿದ್ದೀನಿ. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಏನೇನು ಸಿಲೆಬಸ್ ಇದೆ, ಏನು ಎತ್ತ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ. ಪ್ರಿಂಟನ್ನು ತೊಗೊಂಡು ಇಟ್ಕೊಂಡಿರಿ ಅರ್ಜಿ ಅಪ್ಲಿಕೇಶನ್ ಹಾಕಿರುವಂಥದ್ದನ್ನು, ಅದರಲ್ಲಿ ಯಾವುದೋ ರೀತಿ ಗೊಂದಲ ಮಾಡ್ಕೊಳ್ಬೇಡಿ. ನೆಕ್ಸ್ಟು ಅರ್ಜಿ ಸಲ್ಲಿಸಲು PSTR, HSTR, GPSTR 3 ಹುದ್ದೆಗಳಿಗೂ ಕೂಡ ಏನಿದೆ, ಸೇಮ್ ಡೇಟ್ ಇದ್ದಾವೆ. ಸ್ನೇಹಿತರೆ, ಓಕೆನಾ? ಅರ್ಜಿ ಸಲ್ಲಿಸೋದಕ್ಕೆ 18/8/26ರಿಂದ ಪ್ರಾರಂಭವಾಗುತ್ತೆ. 7/9 ಒಂದು ತಿಂಗಳು ಕಾಲಾವಕಾಶ ಇರುತ್ತೆ. ಒಂದು ತಿಂಗಳಿಲ್ಲ, ಇನ್ನೂ ಕಡಿಮೆನೇ, ಒಂದು 10 ದಿನ ಕಡಿಮೆ ಇರುತ್ತೆ. ಅಷ್ಟು ದಿನಗಳಲ್ಲಿ ಅಪ್ಲಿಕೇಶನ್ ಒಂದು 20-25 ದಿನದಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಎಲ್ಲಿ ಅಂತಂದರೆ ಇಲಾಖಾ ವೆಬ್ಸೈಟ್ schooleducation.nic.gov.ಕರ್ನಾಟಕ ಇದೆಯಲ್ಲ, ಇದರಲ್ಲಿ. ನೆಕ್ಸ್ಟು ಸ್ಪರ್ಧಾತ್ಮಕ ಪರೀಕ್ಷೆ ನೋಂದಣಿ ಪತ್ರವನ್ನು ಕೂಡ ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ. ಶುಲ್ಕವನ್ನು ಪಾವತಿ ಮಾಡಿರೋದನ್ನು ಖಚಿತ ಮಾಡ್ಕೊಳ್ಳೋದಕ್ಕೆ 10/9/26. ಆಮೇಲೆ ಏನು ಮಾಡಿ, ಅಪ್ಲಿಕೇಶನ್ನ ಪ್ರಿಂಟೌಟ್ ತೊಗೊಂಡು ಇಟ್ಕೊಳ್ಳಿ. ಇನ್ನು ಹುದ್ದೆಗೆ ಸಂಬಂಧಪಟ್ಟಾಗೆ
GM ಅಭ್ಯರ್ಥಿಗಳು ಜೊತೆಗೆ OBC ಅಭ್ಯರ್ಥಿಗಳು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳು 750 ರೂಪಾಯಿ. ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಏನಾದರೂ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂತಂದರೆ 375 ರೂಪಾಯಿ ಎಕ್ಸ್ಟ್ರಾ ಸೇರಿಸಿ 1125 ರೂಪಾಯಿ ಕಟ್ಟಬೇಕಾಗುತ್ತೆ. ಇನ್ನು SC ST ಅಭ್ಯರ್ಥಿಗಳು 500 ರೂಪಾಯಿ ಜೊತೆಗೆ 250 ರೂಪಾಯಿಯನ್ನು ಸೇರಿಸಿ ನೀವೇನು ಮಾಡಬೇಕಾಗುತ್ತೆ 750 ರೂಪಾಯಿ ಹೆಚ್ಚಿನ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಕಟ್ಟಬೇಕಾಗುತ್ತೆ. ಒಂದು ವೃತ್ತಕ್ಕಿಂತ ಹೆಚ್ಚಿನ ವೃತ್ತಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದ ಪರೀಕ್ಷಾ ಶುಲ್ಕವನ್ನು ಆಯಾ ಹುದ್ದೆಗೆ ಅನುಗುಣವಾಗಿ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಗೆ ಅನುಗುಣವಾಗಿ ಭರಿಸಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಇದಾದ ನಂತರ ಪ್ರತ್ಯೇಕವಾಗಿ ಮಾಡಬೇಕು, ಶುಲ್ಕವನ್ನು ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಹೇಳಿದ್ದಾರೆ ಇಲ್ಲಿ. ಇನ್ನು ಪರೀಕ್ಷೆ ಬಂದು ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಇದರಲ್ಲಿ ಇರುತ್ತೆ ಸ್ನೇಹಿತರೆ, ಹಾಗಾಗಿ ನೋಡ್ಕೊಳ್ಳಿ. GPT ಮತ್ತು ಕಂಪ್ಯೂಟರ್ ಶಿಕ್ಷಕ ಹುದ್ದೆಗಳಿಗೆ ಒಂದೇ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದಾಗಿದೆ ಅಂತ ಸೇಮ್ ಆಗಿದೆ. ಇಲ್ಲಿ ವೇತನ ಶ್ರೇಣಿ ಬಂದು 41,300 ರೂಪಾಯಿಂದ ಹಿಡಿದು 81,800 ರೂಪಾಯಿವರೆಗೂ ಕೂಡ ಇರುತ್ತೆ. ವಯೋಮಿತಿ ಕೂಡ ಸ್ನೇಹಿತರೆ ಎಲ್ಲರಿಗೂ ಕೂಡ ಒಂದೇ ಥರ ಇದೆ. GPT, PST, HST ಅವರಿಗೆ 40 ವರ್ಷಗಳು, GM ಅಭ್ಯರ್ಥಿಗಳು 43 ವರ್ಷಗಳು, OBC ಅಭ್ಯರ್ಥಿಗಳು, SC ST ಪ್ರವರ್ಗ 1 ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೆ ಅವಕಾಶ ಇದೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಾಮಾನ್ಯ 1 to ಇಲ್ಲಿ ಜನರಲ್ ಟೀಚರ್ ಅಂತಲೇ ಇವರ ನೇಮಕಾತಿ ಮಾಡ್ಕೊಳ್ಳೋದು 1ರಿಂದ 5ನೇ ತರಗತಿ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಿಂದ ಅಭ್ಯರ್ಥಿಗಳು ಆ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗತ್ತೆ. ಓಕೆನಾ. TET ಕೂಡ ಪಾಸ್ ಆಗಿರಬೇಕಾಗುತ್ತೆ ಸ್ನೇಹಿತರೆ. ಇವಾಗ ಯಾರೋ ಒಬ್ಬರು ಕಮೆಂಟ್ ಮುಖಾಂತರ ಕೇಳ್ತಾ ಇದ್ರಿ, ಸರ್ ಪೇಪರ್ 2 ಆಗಿದೆ, ನಾನು ಪೇಪರ್ 1ಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತ. ಇಲ್ಲ ಸ್ನೇಹಿತರೆ, ಇಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪರ್ 1ರಲ್ಲಿ ನೀವೇನಾಗಿರಬೇಕಾಗತ್ತೆ ಮಾರ್ಕ್ಸನ್ನು ತೊಗೊಂಡು ಪಾಸ್ ಆಗಿರಬೇಕು. ಪೇಪರ್ 1 ಪಾಸ್ ಆಗಿದ್ದರೆ ಮಾತ್ರ ನೀವೇನು ಮಾಡ್ಬೋದು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಪ್ರತಿ ಪತ್ರಿಕೆಯಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲೂ ಕೂಡ ಕನಿಷ್ಠ 35 ಅಂಕಗಳನ್ನ ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ನೆಗೆಟಿವ್ ಮಾರ್ಕ್ಸ್ ಎಲ್ಲೂ ಮೆನ್ಷನ್ ಇಲ್ಲ ಸ್ನೇಹಿತರೆ, ಅದನ್ನು ಮುಂದೆ ಹೇಳ್ತೀನಿ. ನೆಕ್ಸ್ಟು PUC ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಗೊತ್ತೇ ಇದೆ ನಿಮಗೆ. ಎಜುಕೇಷನಲ್ಲಿ ಯಾವುದೂ ಕೂಡ ಗೊಂದಲ ಇಲ್ಲ, ಆಲ್ರೆಡಿ ಹಿಂದೆ ನೋಟಿಫಿಕೇಷನಲ್ಲಿ ಹೇಳಿಬಿಟ್ಟಿದ್ದೀವಿ. ಕ್ಯಾಟಗರಿ ವೈಸು SC ಅವ್ರು ಏನು ಮಾಡ್ತಾರೆ, ಒಳ ಮೀಸಲಾತಿಯನ್ನು ಕೂಡ ತಗೊಂಡು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಇನ್ನು ಅದ್ರ ಜೊತೆಗೆ ಕನಿಷ್ಠ 45% ಅಂಕಗಳು ಇರಬೇಕು. ಯಾರಿಗೆ ಅಂತಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪ್ರವರ್ಗ ಮತ್ತು ಹಿಂದುಳಿದ ವರ್ಗ ಪ್ರವರ್ಗ 1ಕ್ಕೆ ಸೇರಿದಂಥ ಅಭ್ಯರ್ಥಿಯಾಗಿದ್ದಲ್ಲಿ ಅವರು 45% ಮಾರ್ಕ್ಸ್ ಇದ್ದರೂ ಕೂಡ PUCನಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ನೆಕ್ಸ್ಟು ಇದಾದ ನಂತರ ಮೆರಿಟ್ ಲಿಸ್ಟ್ ಎಲ್ಲ ನೆಕ್ಸ್ಟ್ ನೋಡ್ಕೊಳ್ಳೋಣ ಸ್ನೇಹಿತರೆ, ಇವಾಗ ಏನು ಸದ್ಯಕ್ಕೆ ಬೇಡ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೀತಕ್ಕಂಥ ಅಂಕಗಳು ಹಿಂದೆ ಹೇಳಿದ್ದೀವಿ ಆಲ್ರೆಡಿ. 70% CET, 20% TET, 8% PUCನಲ್ಲಿ ಓದಿರ್ತಕ್ಕಂಥದ್ದು. ಜೊತೆಗೆ ನೀವು ಏನು ಟ್ರೈನಿಂಗ್ ಕೋರ್ಸ್ DED ಮಾಡಿರ್ತೀರಲ್ಲ ಅದರಲ್ಲಿ 2% ತಗೊಳ್ತಾರೆ. ಇನ್ನು ಇನ್ ಕೇಸ್ ಏನಾದ್ರು 4 ವರ್ಷದ ಶಿಕ್ಷಣವನ್ನು ಏನಾದ್ರು DED ಜೊತೆಗೆ PUCಯನ್ನು ಒಟ್ಟಿಗೆ ಮಾಡಿರ್ತಾರಲ್ಲ ಅವ್ರುಗಳಿಗೆ 10% ಒಟ್ಟಿಗೆ ಸೇರಿಸಿ 100 ಮಾರ್ಕ್ಸನ್ನು ಮಾಡಿರ್ತಾರೆ. ಅದು ಏನು ಅಷ್ಟೊಂದು ಅಭ್ಯರ್ಥಿಗಳಿಲ್ಲ ಅಂದ್ಕೊಳ್ತೀನಿ ಅವರು. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು 1 to 8 ಇವರಿಗೂ ಕೂಡ ಸಂಬಂಧಪಟ್ಟ ಹಾಗೆ ಇವರು 85% CETನಲ್ಲಿ ತೊಗೊಳ್ತಾರೆ, 13% PUC ಪ್ಲಸ್ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಇರ್ತದಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ 2% ತೊಗೊಂಡು ಒಟ್ಟು 100 ಮಾರ್ಕ್ಸಿಗೆ ಅವ್ರೇನು ಮಾಡ್ತಾರೆ ಮೆರಿಟ್ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಇದೆಲ್ಲವೂ ಕೂಡ ಮೀಸಲಾತಿ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳಾಗಿರ್ತವೆ. ನಮೂನೆ D, ನಮೂನೆ E ಮತ್ತು ನಮೂನೆ F ಆಯಾ ವರ್ಗದವ್ರು ಏನು ಮಾಡಬೇಕಾಗತ್ತೆ ತೊಗೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಇಟ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ಇದಾದ ನಂತರ ಆದಾಯ ಪ್ರಮಾಣ ಪತ್ರಗಳೆಲ್ಲ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಸಿಂಧುತ್ವ ಎಲ್ಲ ಇರೋದರಿಂದ ಉದ್ಯೋಗದ ಸಲುವಾಗಿ ಪಡೆದಿರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನೇ ಸಲ್ಲಿಸಬೇಕಾಗಿರುತ್ತೆ. ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಅವ್ರಿಗೆ ಯಾವ ಸರ್ಟಿಫಿಕೇಟ್ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತದೋ ಅದನ್ನು ಪಡೆದು ಇಟ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಮಾಜಿ ಸೈನಿಕ ಇವರೆಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ಸರ್ಟಿಫಿಕೇಟ್ಗಳಿರುತ್ತೆ. ನಾನು ಸವಿಸ್ತಾರವಾಗಿ ಇಲ್ಲೇನು ಹೇಳೋಕೆ ಹೋಗೋದಿಲ್ಲ ಸ್ನೇಹಿತರೆ, ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಅಷ್ಟೇ ಹೇಳ್ತೀನಿ. ಸೇಮ್ ಇದೆ ಎಲ್ಲರಿಗೂ ಕೂಡ. ಏನಂತಂದರೆ HSTR GPSTR ಅವ್ರಿಗೆ ಆ ವಿಶೇಷ ಸೂಚನೆಗಳೆಲ್ಲವೂ ಕೂಡ ಸೇಮ್ ಆಗೇ ಇದೆ. ನೆಕ್ಸ್ಟು ಗ್ರಾಮೀಣ ಅಭ್ಯರ್ಥಿಗೆ ಬಂದಂಥ ಸಂದರ್ಭದಲ್ಲಿ ಒಂಚೂರು ಗಮನಿಸಿ. ಇಲ್ಲಿ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ತೊಗೊಂಡಿರೋಂಥ ಸಂದರ್ಭದಲ್ಲಿ ಕೇಳ್ತಾ ಇದ್ರಿ ಪದೇ ಸರ್ 2022ರಲ್ಲಿ ತೊಗೊಂಡಿದ್ದೆ ಆಗುತ್ತಾ ಅಂತೇಳಿ. ನೋಡಿ ಇಲ್ಲಿ ಆದೇಶ ಸಂಖ್ಯೆ ಇದೆಯಲ್ಲ 59 ಶಾಸನ 2000 ದಿನಾಂಕ 2006/1/2001 ಗ್ರಾಮೀಣ ಮೀಸಲಾತಿಯಡಿ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಅಂತ ಈ ಆದೇಶ ಇದ್ದರೆ ನಡೆಯುತ್ತೆ ಸ್ನೇಹಿತರೆ. GM ಸ್ಟೂಡೆಂಟು ಏನಾದರೂ ನೀವು ರೂರಲ್ ಕೋಟಾವನ್ನು ಕ್ಲೈಮ್ ಮಾಡಬೇಕು ಅಂತ ಏನಾದರೂ ಹೊರಟ್ರೆ ಅವರಿಗೆ ಈ ಆದೇಶ ಸಂಖ್ಯೆ ಇರುವಂಥ ಸರ್ಟಿಫಿಕೇಟನ್ನು ತಗೊಂಡು ಸಂಖ್ಯೆ CIUE 8 ಸೇನಾನಿ 2001 ದಿನಾಂಕ 13/2/2001 ಅನ್ವಯ ನಮೂನೆ 2 ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮೊಹರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿಯೊಂದಿಗೆ ಪಡೆದಿಟ್ಟುಕೊಳ್ತಕ್ಕಂಥದ್ದು. ಜೊತೆಗೆ
ಸದರಿ ಅಭ್ಯರ್ಥಿಯು ಮೇಲುಸ್ತರಕ್ಕೆ ಕ್ರಿಮಿಲೇಯರ್ ಸೇರಿರುವುದಿಲ್ಲದರ ಬಗ್ಗೆ ನಮೂನೆ ಒಂದರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಪಡೆದು ತಹಶೀಲ್ದಾರ್ರವರಿಂದ ನೇಮಕಾತಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಚಾಲ್ತಿಯಲ್ಲಿರುವಂತೆ ನೋಡ್ಕೊಳ್ಬೇಕಾಗತ್ತೆ. ಓಕೆನಾ. ಇಲ್ಲಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಅವರು ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ GM ಅಭ್ಯರ್ಥಿಗಳು ಇದನ್ನೊಂದನ್ನು ಗಮನಿಸ್ಕೊಳ್ಳಿ. ಈ ಒಂದು ಪಾಯಿಂಟನ್ನು ಕೂಡ ನೀವು ಓದ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ನೀವು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿದ್ದಾವೆ, ಅಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ, ನಿಮ್ಗೆ ಅಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ. ಇನ್ನು ಗ್ರಾಮೀಣ ಮೀಸಲಾತಿ ಅಭ್ಯರ್ಥಿಗಳು ಕೂಡ ಆಯಾ ಮೀಸಲಾತಿಗೆ ಸಂಬಂಧಪಟ್ಟಂಥ ಪತ್ರಗಳನ್ನ ಇಟ್ಕೊಂಡಿರ್ತೀರಿ. ಕನ್ನಡ ಮಾಧ್ಯಮದಲ್ಲೂ ಕೂಡ ಅವರು ಈ ಆದೇಶ ಸಂಖ್ಯೆ ಇದೆಯಲ್ಲ, ಈ ಆದೇಶ ಸಂಖ್ಯೆ ನಿಮ್ಮ ಸರ್ಟಿಫಿಕೇಟಲ್ಲಿ ಇದ್ದರೆ ಅದೇ ಸರ್ಟಿಫಿಕೇಟ್ ನಡೆಯುತ್ತೆ ಸ್ನೇಹಿತರೆ. ಏನಾದ್ರು ಹಾಳಾಗಿದೆ, ನಿಮಗೆ ಗೊಂದಲ ಇದ್ದರೆ ಹೋಗಿ, ಇವಾಗ ಸ್ಕೂಲ್ಗಳೆಲ್ಲ ಓಪನ್ ಇದೆ, ಒಂದು ಸರ್ಟಿಫಿಕೇಟ್ ತೊಗೊಂಡು ಜೆರಾಕ್ಸ್ ಮಾಡಿಸ್ಕೊಂಡು BO ಹತ್ರ ಸೈನ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಅಂಗವಿಕಲ ಅಭ್ಯರ್ಥಿಗಳು ಅವ್ರ ಸರ್ಟಿಫಿಕೇಟ್ ಇಟ್ಕೊಳ್ತೀರಿ. ನೆಕ್ಸ್ಟು ತೃತೀಯ ಲಿಂಗಿಗಳು, ಸೇವಾನಿರತ ಅಭ್ಯರ್ಥಿಗಳು ಅದೇ ವೃಂದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ಇದೊಂದು ಅವಕಾಶ ಇದೆ, ಯಾಕೆಂದರೆ ಅವರು ಜಿಲ್ಲೆಗಳನ್ನ ಚೇಂಜ್ ಮಾಡೋದಕ್ಕೋಸ್ಕರ ಹಿಂದೆ ನೇಮಕಾತಿ ಆಗಿಬಿಟ್ಟಿರ್ತಾರೆ. ಈಗ ಜಿಲ್ಲೆ ಚೇಂಜ್ ಮಾಡೋಣ ಅಂತೇಳಿ ಮತ್ತೊಂದು ಸಲ ಎಕ್ಸಾಮ್ ಬರೀತಾರೆ, ಅದಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ. PST ಅವರು ಮತ್ತೆ PST ಬರೆಯೋಕ್ಕಾಗಲ್ಲ. GPT ಶಿಕ್ಷಕರು ಆಲ್ರೆಡಿ ನೇಮಕಾತಿ ಆಗಿರೋರು ಮತ್ತೆ GPT ಬರೆಯೋಕ್ಕಾಗೋದಿಲ್ಲ. HSTR ಅವರು ನಾನು ಇವಾಗ ಎಲ್ಲೋ ನಾರ್ತ್ ಕರ್ನಾಟಕ ಹೋಗ್ಬಿಟ್ಟಿದ್ದೀನಿ, ಸೌತ್ ಕರ್ನಾಟಕ ಬರಬೇಕು, ಅಥವಾ ಸೌತ್ ಕರ್ನಾಟಕದಲ್ಲಿದ್ದೀನಿ ನಾರ್ತ್ ಕರ್ನಾಟಕ ಬರಬೇಕು ಅಂದರೆ ಸೇಮ್ ಕೇಡರಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಆಚೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದೊಂದು ಅನ್ಯಾಯ ಆಗ್ತಾಯಿತ್ತು. ಇದನ್ನು ಸರ್ಕಾರ ಮನಗಂಡು ಇದನ್ನು ತಡೆ ಹಿಡಿದಿದೆ. ಒಳ್ಳೆಯ ಒಂದು ವಿಚಾರ ಇದು. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ. ಆ ಪರೀಕ್ಷಾ ಕೇಂದ್ರಗಳನ್ನು ಕೊಟ್ಟಿರ್ತಾರೆ, ಆ ಸ್ಥಳಗಳನ್ನ ಕೂಡ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ 5ನೇ ತಾರೀಕು 5/10/2026 ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಪತ್ರಿಕೆ 1 ಇರುತ್ತೆ ಸ್ನೇಹಿತರೆ. ಸಾಮಾನ್ಯವಾಗಿ ಎಲ್ರಿಗೂ ಒಂದಿರುತ್ತೆ. 5/10 ಕಂಪ್ಯೂಟರ್ ದೈಹಿಕ ಶಿಕ್ಷಣ ಶಿಕ್ಷಕರು ಪ್ಲಸ್ PST ಶಿಕ್ಷಕರಿಗೆ. ಮಧ್ಯಾಹ್ನ ಆಫ್ಟರ್ನೂನ್ 2:30 ಇಂದ 4:15ವರೆಗೆ ಪೇಪರ್ 2 ಇರ್ತದೆ. ಎಲ್ಲರಿಗೂ ಕೂಡ ಕಾಮನ್ ಸ್ನೇಹಿತರೆ ಇದು. ಸರ್ ನಾನು ಇಂಗ್ಲೀಷು ಓದಿದ್ದೀನಿ, ಮ್ಯಾಥ್ಸ್ ಓದಿದ್ದೀನಿ, ನಾನು ಕನ್ನಡ ಓದಿದ್ದೀನಿ ಅಂತ ಏನಿಲ್ಲ. ಎಲ್ಲರೂ ಕೂಡ 1 to 5th ಟೀಚರು ಈ ಪೇಪರ್ಗಳನ್ನ ಬರೀಲೇಬೇಕು. ಯಾವುದು? ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ. ಇನ್ನು 6ನೇ ತಾರೀಕು ಬಂದು ಪತ್ರಿಕೆ 2 ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಂಬಂಧಪಟ್ಟಿದ್ದು ಬೆಳಗ್ಗೆ 10 ರಿಂದ 12 ಗಂಟೆವರೆಗೂ ಇರುತ್ತೆ. ಇನ್ನು ಈ ಪೇಪರ್ 1ಗೆ ಸಂಬಂಧಪಟ್ಟಾಗೆ ಎಲ್ಲವನ್ನೂ ಕೂಡ 100 ಮಾರ್ಕ್ಸಿಗೆ ಇರುತ್ತೆ. OMR ಶೀಟಲ್ಲಿ ಫಿಲ್ ಮಾಡಬೇಕಂತ ಹೇಳಿದ್ದೀವಿ. ಹೇಗಿರುತ್ತೆ ನೋಡೋಣ ಬನ್ನಿ. ಸಾಮಾನ್ಯ ಜ್ಞಾನ 15 ಮಾರ್ಕ್ಸು ಸ್ನೇಹಿತರೆ, ಜನರಲ್ ನಾಲೆಡ್ಜು. ಸಾಮಾನ್ಯ ಕನ್ನಡ 10 ಮಾರ್ಕ್ಸು, ಸಾಮಾನ್ಯ ಜನರಲ್ ಇಂಗ್ಲೀಷ್ 10 ಮಾರ್ಕ್ಸು, ಮನೋವಿಜ್ಞಾನ ಸೈಕಾಲಜಿ 15 ಮಾರ್ಕ್ಸು, ಮಾನಸಿಕ ಸಾಮರ್ಥ್ಯ 15 ಮಾರ್ಕ್ಸು. ನೋಡಿ, GPTಗೆ ಮಾನಸಿಕ ಸಾಮರ್ಥ್ಯ ಮೆನ್ಷನ್ ಮಾಡಿಲ್ಲ, ಆದರೆ PSTR ಮತ್ತು HSTRಗೆ ಮಾನಸಿಕ ಸಾಮರ್ಥ್ಯ ಇದೆ ಸ್ನೇಹಿತರೆ. ಗಣಕಯಂತ್ರ ಕಂಪ್ಯೂಟರ್ ಸಾಕ್ಷರತೆ 15 ಮಾರ್ಕ್ಸು, ಆರೋಗ್ಯ ಶಿಕ್ಷಣ 10 ಮಾರ್ಕ್ಸು, ಮೌಲ್ಯ ಶಿಕ್ಷಣ 10 ಮಾರ್ಕ್ಸು. ಒಟ್ಟು 100 ಮಾರ್ಕ್ಸ್ಗಳಿಗೆ OMR ಅಲ್ಲಿ ಫಿಲ್ ಮಾಡ್ತೀವಿ ಸ್ನೇಹಿತರೆ. ಇನ್ನೊಂದು ವಿಚಾರ ಏನು ಅಂತಂದರೆ, ಸಾಮಾನ್ಯ ಜ್ಞಾನ, ಕರೆಂಟ್ ಅಫೇರು, ನೀವು ಇದರಲ್ಲಿ ಹಿಸ್ಟ್ರಿ, ವಿಜ್ಞಾನ, ಸೈನ್ಸು ಎಲ್ಲ ಪ್ರಶ್ನೆಗಳು ಇನ್ಕ್ಲೂಡ್ ಆಗಿ ಬಂದಿರ್ತದೆ ಸಾಮಾನ್ಯ ಜ್ಞಾನದಲ್ಲಿ. ಹಾಗಾಗಿ ನಮ್ಮ TET ಮತ್ತು GPSTR ಪತ್ರಿಕೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ನಾಲೆಡ್ಜ್ ಸಿಗುತ್ತೆ. ಸಾಮಾನ್ಯ ಕನ್ನಡಕ್ಕೆ ಸ್ನೇಹಿತರೆ ನಮ್ಮ ಸಂಪೂರ್ಣ ವ್ಯಾಕರಣ ತರಗತಿ ಇದೆ ಸ್ನೇಹಿತರೆ. ಅದೊಂದು ವಿಡಿಯೋವನ್ನು ನೋಡ್ಕೊಂಡ್ಬಿಟ್ರೆ ನಿಮಗೆ ಬೇರೆ ಎಲ್ಲೂ ಏನನ್ನೂ ಓದೋವಂಥ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ಇದುವರೆಗೂ ನಡೆದಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ಕೂಡ ಸಂಪೂರ್ಣ ವ್ಯಾಕರಣ ಪ್ರಶ್ನೋತ್ತರಗಳನ್ನು ಕೂಡ ಮಾಡಿದ್ದೀನಿ ಸ್ನೇಹಿತರೆ. ಅದೊಂದನ್ನು ನೋಡ್ಕೊಳ್ಳಿ, ಸಫಿಷಿಯೆಂಟ್ ಆಗುತ್ತೆ. ಜೊತೆಗೆ TET ಪೇಪರ್ ಕನ್ನಡವನ್ನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. TETಗೆ ಸಂಬಂಧಪಟ್ಟಿದ್ದು 2014ರಿಂದ 2022ರವರೆಗೆ TET ಆಗಿತ್ತಲ್ಲ, ಅಷ್ಟು ಪೇಪರನ್ನು ಒಟ್ಟಿಗೆ ಸೇರಿಸಿ ಒಂದು ಕಡೆ ಅಪ್ಲೋಡ್ ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಅದನ್ನು ಕೂಡ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ. ನೋಡಿ, ಜಾಯ್ನ್ ಆಗಿ ನಮ್ಮ ಗ್ರೂಪ್ಗಳಿಗೆ. ಪರೀಕ್ಷಾ ದೃಷ್ಟಿಯಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೇಳಿ. ಇನ್ನು ಬಾಲ ವಿಕಸನ ಮತ್ತು ಬಾಲ ಮನೋವಿಜ್ಞಾನ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಾಗಿ ಸ್ನೇಹಿತರೆ ಅದ್ಭುತವಾಗಿರ್ತಕ್ಕಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏನಂದರೆ TET ಅಂತಂದರೆ 2014ರಿಂದ 2022ರವರೆಗೆ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಕಡೆ ಘಟಕವಾರು ಕಟ್ಟಿಕೊಟ್ಟಿದ್ದೀನಿ. ವರ್ತನೆ, ಕಲಿಕೆ, ಅನುಗಮನ ಪದ್ಧತಿ, ನಿಗಮನ ಪದ್ಧತಿ, ಈ ಥರ ಟಾಪಿಕ್ ವೈಸು. ಜೊತೆಗೆ GPSTR ಪತ್ರಿಕೆಯನ್ನು ಕೂಡ ನಿಮಗೆ ಅನುಕೂಲ ಆಗುತ್ತೆ ನೋಡಿದಂಥ ಸಂದರ್ಭದಲ್ಲಿ. ಏಕೆಂದರೆ ಎಲ್ಲ ಘಟಕವಾರು ಕಟ್ಟಿಕೊಟ್ಟಿರೋದ್ರಿಂದ ಯಾವುದೇ ಥರ ಪ್ರಶ್ನೆ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಆ ವಿಡಿಯೋಗಳಿದ್ದಾವೆ ಸ್ನೇಹಿತರೆ, ನೋಡಿ. ಜೊತೆಗೆ ಗಣಕಯಂತ್ರದ ಮೇಲೂ ಕೂಡ ಇದು ನಿಮಗೆ ಫಸ್ಟು PST ಶಿಕ್ಷಕರು ಕೂಡ ಕಂಪ್ಯೂಟರ್ ಎಜುಕೇಷನ್ಗೆ ಸಂಬಂಧಪಟ್ಟಾಗಿ ಹೊಸದಾಗಿದೆ. ಇದಕ್ಕೂ ಸಂಬಂಧಪಟ್ಟಾಗಿ 2015ರಿಂದ 2022ರವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನು ಒಂದೇ ಕಡೆ ಕಟ್ಟಿಕೊಟ್ಟಿದ್ದೀನಿ ಸ್ನೇಹಿತರೆ. ಅದನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ಆಲ್ರೆಡಿ ಅವೈಲಬಿಲಿಟಿ ಇದೆ ಕಂಪ್ಯೂಟರ್ ವಿಡಿಯೋ, ನೋಡಿ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಸ್ನೇಹಿತರೆ ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಸ್ನೇಹಿತರೆ. 2015ರಿಂದ 2022ರವರೆಗಿನ GPSTR ಪತ್ರಿಕೆಯ ಒಂದು ವಿಡಿಯೋವನ್ನು ಮಾಡಿಕೊಟ್ಟಿದ್ದೀನಿ. ಆ ವಿಡಿಯೋವನ್ನು ನೋಡಿಬಿಟ್ರೆ ಸಾಕು, ನಿಮ್ಗೆ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಆನ್ಸರ್ ಮಾಡುವಷ್ಟು
ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾಗಾಗಿ ಪೇಪರ್ 1ಗೆ ಸಂಬಂಧಪಟ್ಟಾಗಿ ಆಲ್ಮೋಸ್ಟ್ ಎಲ್ಲ ನಮ್ಮಲ್ಲಿ ವಿಡಿಯೋಗಳಿದ್ದಾವೆ ನೋಡಿ ಅಂತ ಹೇಳ್ತಾ, ಕನ್ನಡಕ್ಕಂತೂ ಬೇರೆ ನೋಡೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಸ್ನೇಹಿತರೆ. ಬೇರೆ ಓದೋ ಅವಶ್ಯಕತೆ ಇಲ್ಲ, ನೀವು ಆ ವಿಡಿಯೋಗಳನ್ನ ನೋಡಿಬಿಟ್ರೆ ಸಾಕು. ಯಾಕೆಂತಂದರೆ GPT ವಿಡಿಯೋ ಕೂಡ ಇದೆ, PST TET ವಿಡಿಯೋ ಕೂಡ ಇದೆ, GPSTR ವಿಡಿಯೋ ಕೂಡ ಇದೆ, ಜೊತೆಗೆ ಎಲ್ಲ ಪರೀಕ್ಷೆಗಳಿಂದ ತೆಗೆದಿರ್ತಕ್ಕಂಥ ಪ್ರಶ್ನೆಗಳ ವಿಡಿಯೋನು ಕೂಡ ಒಂದು ಕಡೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾಗಿ ನೋಡಿ, ಗೊಂದಲ ಮಾಡ್ಕೊಬೇಡಿ, ಗಾಬರಿ ಆಗಬೇಡಿ ಅಷ್ಟೇ. ಇನ್ನು 100 ಮಾರ್ಕ್ಸ್ಗಳಿಗೆ ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ಓಕೆನಾ. ಈ ಸಮಾಜ ವಿಜ್ಞಾನ ನಮ್ಮ TET ಮತ್ತು GPSTR ವಿಡಿಯೋಗಳನ್ನ ನೋಡಿಬಿಟ್ರೆ ನಿಮಗೆ ಸಾಕಷ್ಟು ಮಾಹಿತಿ ಅಲ್ಲೇ ಸಿಕ್ಕೋಗುತ್ತೆ ಸ್ನೇಹಿತರೆ. ಇದು ಕೂಡ 100 ಮಾರ್ಕ್ಸ್ಗಳಿಗೆ OMR ಆನ್ಸರ್ ಇರುತ್ತೆ. ವಿವರಣಾತ್ಮಕ ಪ್ರಶ್ನೆಗಳು, ಬರವಣಿಗೆ ರೂಪದ ಪ್ರಶ್ನೆಗಳು ಯಾವುದೂ ಕೂಡ ಇರೋದಿಲ್ಲ. OMR ಶೀಟ್ಗಳನ್ನ ಫಿಲ್ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮಾಡಿ. ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಯಾವ ಅಭ್ಯರ್ಥಿಯು OMR ಶೀಟ್ನಲ್ಲಿ ಯಾವುದೇ ಒಂದು ಪ್ರಶ್ನೆ ಉತ್ತರಕ್ಕಾಗಿ ನೀಡಿದ 4 ಆಯ್ಕೆಗಳಲ್ಲಿ ವೃತ್ತವನ್ನು ಯಾವುದನ್ನು ಶೇಡ್ ಮಾಡದೇ ಇದ್ದಲ್ಲಿ 5ನೇ ವೃತ್ತವನ್ನು ಕಡ್ಡಾಯವಾಗಿ ಶೇಡ್ ಮಾಡತಕ್ಕದ್ದು. ಒಂದು ವೇಳೆ 5ನೇ ವೃತ್ತವನ್ನು ಯಾವುದಕ್ಕೂ ಶೇಡ್ ಮಾಡದೇ ಇದ್ದಲ್ಲಿ ಅಂತಹ ಸಂಖ್ಯೆಗಳಿಗೆ ಅನುಗುಣವಾಗಿ ಗಳಿಸಿದ ಅಂಕದಲ್ಲಿ ಪ್ರತಿ ಅಂತಹ ಪ್ರಶ್ನೆಯ 25 ಅಂಕಗಳನ್ನು ಏನು ಮಾಡ್ತೀವಿ, 0.25 ಅಂದರೆ 1/4 ಮಾರ್ಕ್ಸನ್ನು ಕಳೀತಾರೆ. 4 ಪ್ರಶ್ನೆ ತಪ್ಪಾದರೆ ಎಂಟ್ರಿ ಮಾಡಿಲ್ಲ ನೀವು ಅಂತಂದರೆ, ತಪ್ಪಾದರೆ ಅಂತಲ್ಲ, ಎಂಟ್ರಿ ಮಾಡಿಲ್ಲ ಅಂತಂದರೆ ಏನಾಗುತ್ತೆ, 1 ಮಾರ್ಕ್ಸನ್ನು ಕಳೀತಾರೆ. 4ಕ್ಕೂ ABCD ಯಾವ್ದಾದ್ರು ಒಂದನ್ನು ಶೇಡ್ ಮಾಡಬೇಕು. ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಶೇಡ್ ಮಾಡಬೇಕು. ಯಾವಾಗ ಅಂದರೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷ ಟೈಮ್ ಕೊಡ್ತಾರಂತೆ ಸ್ನೇಹಿತರೆ. ಕೊನೆಯದಾಗಿ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವೇನು ಮಾಡಿ, ಶೇಡ್ ಮಾಡಿಬಿಟ್ಟು ಬನ್ನಿ. 5ನೇ ಪ್ರಶ್ನೆ ಕೂಡ ನನಗೆ ಆನ್ಸರ್ ಗೊತ್ತಿಲ್ಲ ಅಂತ. ಇಲ್ಲ ಅಂದರೆ ನೆಗೆಟಿವ್ ಮಾರ್ಕ್ಸನ್ನು ತೊಗೊತೀರಿ. ಈ ತೊಗೊಂಡಿರೋಂಥ ಮಾರ್ಕ್ಸಲ್ಲಿ ಮಾರ್ಕ್ಸ್ಗಳು ಹೋಗುತ್ತೆ. ಹಾಗಾಗಿ OMR ಶೀಟನ್ನು ಯಾವುದೇ ಕಾರಣಕ್ಕೂ ಕೂಡ ಮಡಚೋದು, ಅರಿಯುವಂಥದ್ದು, ಕ್ರಾಸ್ ಮಾರ್ಕ್ ಮಾಡುವಂಥದ್ದು, ಹಾಳು ಮಾಡೋದು ವಿರೂಪ ಮಾಡಬೇಡಿ. ತುಂಬ ಹುಷಾರಾಗಿ ಮಾಡ್ಕೊಳ್ಳಿ. ಒಂದೇ ಥರ ಇಂಕ್ ಮತ್ತು ಜೆಲ್ ಪೆನ್ಗಳನ್ನ ಬಳಸಬಾರ್ದು ಅಂತ ಹೇಳಿದ್ದಾರೆ. ಒಂದೇ ಬಣ್ಣದ ಪೆನ್ ಬಳಸಬೇಕು, ಆ ರೀತಿ ನೋಡ್ಕೊಳ್ಳಿ. ಪೆನ್ನನ್ನು ಅನಿವಾರ್ಯ ಕಾರಣದ ಬದಲಾಯಿಸುವಂಥ ಬಂದಂಥ ಸಂದರ್ಭದಲ್ಲಿ ಕೊಠಡಿಯ ಮೇಲ್ವಿಚಾರಕ್ಕೆ ಗಮನಕ್ಕೆ ತಂದು ಪೆನ್ನನ್ನು ಬದಲಾಯಿಸಿ. ಚೆನ್ನಾಗಿರೋ ಪೆನ್ನನ್ನು ಇಟ್ಕೊಳ್ಳಿ, ಒಂದೇ ಥರದ್ದು 2 ಪೆನ್ ಇಟ್ಕೊಳ್ಳಿ. ಕೀ ಉತ್ತರಗಳನ್ನ ಪ್ರಕಟ ಮಾಡ್ತಾರೆ, ಫಲಿತಾಂಶ ಆಗುತ್ತೆ. ನೆಕ್ಸ್ಟು ತಾತ್ಕಾಲಿಕ ಪಟ್ಟಿಯನ್ನು ಕೂಡ ಮಾಡ್ತಾರೆ. 1:2 ಲಿಸ್ಟಲ್ಲಿ ಏನು ಮಾಡ್ತಾರೆ, ಬಿಡ್ತಾರೆ ಸ್ನೇಹಿತರೆ. 1:2 ಲಿಸ್ಟಲ್ಲಿ ಬಿಟ್ಟು ಅದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ತಾರೆ, ದಾಖಲೆಗಳನ್ನ. ಅದಾದ ನಂತರ 1:1 ತಾತ್ಕಾಲಿಕ ಪಟ್ಟಿಯನ್ನು ಬಿಡ್ತಾರೆ. ಅದಾದ ನಂತರ 1:1 ಫೈನಲ್ ಲಿಸ್ಟನ್ನು ಬಿಡ್ತಾರೆ. ಅದಕ್ಕೆ ಏನಾದ್ರು ಆಕ್ಷೇಪಣೆ ಇದನ್ನು ಸಲ್ಲಿಸಬೇಕಾಗತ್ತೆ. ಫೈನಲ್ ಆಗಿ 1:1 ಮುಖ್ಯ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ನೋಡ್ಕೊಳ್ಳೋದಿಲ್ಲ. ಇನ್ನು ಹೆಚ್ಚುವರಿ ಪಟ್ಟಿ ಅಂತ ಹೇಳಿದ್ದಾರೆ ಸ್ನೇಹಿತರೆ, ಅಡಿಷನಲ್ ಲಿಸ್ಟ್ ಬಿಡ್ತಾರೆ. ಯಾವಾಗ ಅಂತಂದರೆ, ಇನ್ ಕೇಸ್ ಯಾರಾದರೂ ಒಬ್ಬರು ಇವಾಗ 1:1 ಲಿಸ್ಟಲ್ಲಿದ್ದು ಆರ್ಡರ್ ಕಾಪಿಯನ್ನು ಇಸ್ಕೊಳ್ತೀರಿ, ಅಥವಾ ಆರ್ಡರ್ ಕಾಪಿಯನ್ನು ಇಸ್ಕೊಳ್ಳೋಕೆ ಹೋಗೋದೇ ಇಲ್ಲ, ಅಥವಾ ಹೋಗಿ ಡ್ಯೂಟಿ ರಿಪೋರ್ಟನ್ನು ಮಾಡ್ಕೊಳ್ಳಲ್ಲ, ಅಂಥ ಸಂದರ್ಭಗಳಲ್ಲಿ ಆ ಅಭ್ಯರ್ಥಿ ರಿಲೇಟೆಡ್ ಆಗಿ ಏನು ಕ್ಯಾಟಗರಿ ಬರುತ್ತೆ, ಮೀಸಲಾತಿ ಬರುತ್ತೆ, ಆ ಆಧಾರದ ಮೇಲೆ ಏನು ಮಾಡ್ತಾರೆ, ಸೆಕೆಂಡ್ ಲಿಸ್ಟನ್ನು ಕೂಡ ಬಿಡಬಹುದು ಅಂತ ಅವಕಾಶ ಇದೆ. ಇದನ್ನೊಂದನ್ನು ನೋಡ್ಕೊಂಡಿರಿ. ಯಾರೋ ಆ ಥರ 99% ಆಗೋದಿಲ್ಲ, ಆದರೆ ಅವರ ಹಿಂದೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅದೃಷ್ಟ ಅಂತ ಅಂದ್ಕೊಳ್ಬೋದು. ಇನ್ನು ಎಲ್ಲವೂ ಕೂಡ ನೇಮಕಾತಿ ನಿಬಂಧನೆಗಳಿಗೆ ಒಳಪಟ್ಟಿರ್ತದೆ. 1:2 ಎಲ್ಲ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕಾಗತ್ತೆ. ಈ ಪಾಯಿಂಟನ್ನು ಕೂಡ ನೆನಪಿಟ್ಕೊಳ್ಳೋ, ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗತ್ತೆ. 1:2 ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಪ್ರಮಾಣ ಪತ್ರಗಳನ್ನು ನೇಮಕಾತಿ ಸಂದರ್ಭದಲ್ಲಿ ಒದಗಿಸ್ಬೇಕಾಗಿರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ. ನೆಕ್ಸ್ಟು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಏನಿಲ್ಲ. ಇಲ್ಲಿ ಏನಾದರೂ ಸೂಚನೆಗಳು, ಸಂಬಂಧಪಟ್ಟಿದ್ದ ಮಾಹಿತಿ ಎಲ್ಲ ನಿಮಗೆ ಇಲ್ಲಿ ಈ ವೆಬ್ಸೈಟಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇದಾದ ನಂತರ OMR ಶೀಟ್ಗಳನ್ನು ಕೂಡ ಒಂದು 2 ವರ್ಷದವರೆಗೆ ನಾವು ಕಾಯ್ದಿರಿಸ್ಕೊಂಡಿರಬೇಕಾಗತ್ತೆ ಅಂತ ಇಸ್ಕೊಳ್ಳಿ. ಅವರು ಕೂಡ ಇಟ್ಕೊಂಡಿರ್ತಾರಂತೆ, ಇಲಾಖೆಯವರು ಕೂಡ. ನೆಕ್ಸ್ಟ್ ಇದಾದ ನಂತರ ಲಿಪಿಕಾರರು ಏನಾದರೂ ಬೇಕಾದರೆ, ಯಾರಿಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಏನಾದರೂ ಬೇಕನ್ಸಿದ್ರೆ ಅವರು ಮುಂಚಿತವಾಗಿ ತಿಳಿಸಿ ಅವರಿಂದ ಅನುಮತಿಯನ್ನು ತಗೊಂಡು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಇನ್ನು ಹುದ್ದೆಗಳ ವಿವರ ನೋಡ್ತಾ ಹೋಗೋಣ ಸ್ನೇಹಿತರೆ, ಹೇಗಿದೆ ಹುದ್ದೆಗಳ ವಿವರ ಅಂತಕ್ಕಂಥದ್ದು. ಇಲ್ಲಿ ಸುಮ್ಮನೆ ರೋಸ್ಟರ್ ಎಕ್ಸಾಂಪಲ್ಗೆ ಹೇಳ್ತೀನಿ. ಇದು 20% ಹುದ್ದೆಗಳಿಗೆ ಸಂಬಂಧಪಟ್ಟಿದ್ದು. ಅಂದರೆ ಎಲ್ಲರೂ ಕೂಡ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೊಳ್ಳುವಂಥ ಹುದ್ದೆಗಳು 19 ಹುದ್ದೆಗಳು ಸಿಗುತ್ತೆ, ಒಟ್ಟು ಹುದ್ದೆಗಳು. ಇದರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳು 3 ಹುದ್ದೆಗಳಿದ್ದಾವೆ, ಒಟ್ಟು 22 ಹುದ್ದೆಗಳಿದ್ದಾವೆ. ಹೇಗೆ ರೋಸ್ಟರ್ ಹೇಗೆ ಅಂತಕ್ಕಂಥದ್ದನ್ನು ಒಂದು ಕ್ಷಣ ನೋಡ್ತಾ ಹೋಗೋಣ ಬನ್ನಿ. ಇದು ತುಂಬ ಇಂಪಾರ್ಟೆಂಟು ರೋಸ್ಟರ್ ಅಂತಕ್ಕಂಥದ್ದು. ಇದು ಒಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ, ಮಿಕ್ಕಿದೆಲ್ಲವನ್ನು ಕೂಡ ನೀವೇನು ಮಾಡಿ ಅದಕ್ಕೆ ಅಪ್ಲೈ ಮಾಡ್ಕೊಳ್ತಾ ಹೋಗಿ. ಇದು PST ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ RPC ಅಂದರೆ 20% ಹುದ್ದೆಗಳು. ಅಂದರೆ ಎಲ್ರಿಗೂ ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ PST ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಅಂತೇಳಿ. ಒಟ್ಟು 19 ಹುದ್ದೆಗಳು ಅಂತ ಹೇಳಿದ್ದೀವಿ. ಯಾವುದಕ್ಕೆ? ಪ್ರಾಥಮಿಕ ಶಾಲಾ ಶಿಕ್ಷಕರು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳಿ.
GM ಸಾಮಾನ್ಯ ಹುದ್ದೆಗಳು ಅಂತ ಇದಾವೆ ಸ್ನೇಹಿತರೆ. ಸರ್ ಇದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮಾತ್ರನೇ ಈ ಹುದ್ದೆಗಳು? ಇಲ್ಲ, ಈ ಕ್ಯಾಟಗರಿ ಇದ್ದಾವೆ ಎಲ್ಲರಿಗೂ ಕೂಡ ಈ ಹುದ್ದೆಗಳು ಲಭ್ಯ ಇರ್ತವೆ ಸ್ನೇಹಿತರೆ. ಇದನ್ನು ನೀವು ಕೂಡ ತಗೊಳ್ಬೋದು. ಹೇಗೆ ಅಂತಂದರೆ ಹೈಯೆಸ್ಟ್ ಮಾರ್ಕ್ಸ್ ಬರಬೇಕು. ಟಾಪ್ ಲೆಕ್ಕ ಹಾಕೊಂಡ್ರೆ ಇಲ್ಲಿಗೆ ಟಾಪ್ 5ಅಲ್ಲಿ ಯಾರು ಬರ್ತೀರಿ, ಗಂಡು ಮಕ್ಕಳಾದರೆ ಟಾಪ್ 5ಅಲ್ಲಿ ಯಾರು ಇರ್ತೀರಿ ಇಡೀ ಲೀಸ್ಟಲ್ಲಿ, ಅವ್ರಿಗೆ ಈ 2, 3, 5 ಹುದ್ದೆಗಳು ಸಿಗುತ್ತೆ. ಮಹಿಳೆಯರಿಗೂ ಕೂಡ ಅವ್ರ ಕ್ಯಾಟಗರಿ ಜೊತೆಗೆ ಈ ಗ್ರಾಮೀಣ ಅಭ್ಯರ್ಥಿ ನಿಮ್ಮಲ್ಲಿ ಇತ್ತು ಅಂತಂದರೆ ಈ 3 ಹುದ್ದೆ, ಈ 3 ಹುದ್ದೆ 8 ಹುದ್ದೆಗಳು ಪ್ಲಸ್ ನಿಮ್ಮ ಕ್ಯಾಟಗರಿನಲ್ಲಿ ಇರ್ತಕ್ಕಂಥ 1 ಹುದ್ದೆ. ಓಕೆನಾ, ಇಷ್ಟು ಹುದ್ದೆಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಉದಾಹರಣೆಗೆ ಯಾರ್ದು ಎಕ್ಸ್ಪ್ಲೈನ್ ಮಾಡೋಣ, ಇಲ್ಲಿಗೆ ಬರೋಣ. ಯಾರು 2A ಬಂದ್ಬೇಡ. 2A ಬಂದ ಸಂದರ್ಭದಲ್ಲಿ ಸರ್ ನನ್ನ ಗಂಡು ಹುಡುಗ 1 ಹುದ್ದೆ ಇದೆ ನನ್ನ ಕ್ಯಾಟಗರಿಗೆ, 1 ಮಹಿಳೆಯರಿಗೆ ಮೀಸಲಾತಿ ಕೊಟ್ಬಿಟ್ಟಿದ್ದಾರೆ. 2 ಹುದ್ದೆನೇ ಸರ್ ಹಾಗಾದರೆ ನಮ್ಮ ಕ್ಯಾಸ್ಟಿಗೆ, ನಿಮ್ಮ ಕ್ಯಾಸ್ಟಿಗೆ 2 ಹುದ್ದೆ, ಆದರೆ ನೀನು ಹುಡುಗ ಆಗಿರೋದ್ರಿಂದ ಇತರೆ ಅಂತಿದೆಯಲ್ಲ ಈ 2 ಹುದ್ದೆಗಳನ್ನ ನೀವು ಆಡ್ ಮಾಡ್ಕೊಳ್ಳಿ. ಒಟ್ಟು 3 ಹುದ್ದೆ ಆಯಿತು. ನಿನ್ನ ಹತ್ರ ಗ್ರಾಮೀಣ ಸರ್ಟಿಫಿಕೇಟ್ ಇದ್ದರೆ ಈ 3 ಹುದ್ದೆಗಳನ್ನ ಆಡ್ ಮಾಡ್ಕೊಳ್ಳಿ. ಒಟ್ಟು 6 ಹುದ್ದೆಗಳು ನಿಮಗೆ ಸಿಕ್ತು. ಹೆಣ್ಮಕ್ಳಾದರೆ 6, 1, 7, ಇಲ್ಲಿ ಮಹಿಳಾ ಮೀಸಲಾತಿ ಇದೆಯಲ್ಲ 10 ಹುದ್ದೆಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ. 3, 6, 8, 10 ಹುದ್ದೆಗಳು. ಸರ್ ಅದೇ ರೀತಿ 3A ಬರೋಣ ಸರ್. 3A ಒಂದೇ 1 ಹುದ್ದೆ ಇದೆಯಲ್ಲ ಸರ್, ಇರಲಿ, ಯಾರು ಅಲ್ಲಿ ಮಹಿಳೆಯರಿಗೂ ರಿಸರ್ವೇಷನ್ ಇಟ್ಟಿಲ್ಲ, ಅವರು ಪುರುಷರಿಗೂ ರಿಸರ್ವೇಷನ್, ಈ 1 ಹುದ್ದೆ ಪ್ಲಸ್ ಈ 2 ಹುದ್ದೆಗಳು ಕೂಡ ನಿಮ್ಮದೇ 3 ಹುದ್ದೆ ಪ್ಲಸ್ ಮಹಿಳೆಯರಾದರೆ 6 ಹುದ್ದೆ ಆಗುತ್ತೆ. ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಪ್ಲಸ್ 3 ಮಾಡ್ಕೊಳ್ಳಿ. ಪುರುಷರಾದರೆ ಈ 3 ಮಹಿಳಾ ಮೀಸಲಾತಿಯನ್ನು ಬಿಟ್ಬಿಡಿ. ಸರ್ 3Bಗೆ ಬರ್ತೀವಿ ಸರ್. 3Bಗೆ ಬನ್ನಿ. ಈ 1 ಹುದ್ದೆ ಇದೆ. ಈ 1 ಹುದ್ದೆ ಜೊತೆಗೆ ಈ 2 ಹುದ್ದೆಗಳು ಕೂಡ ನಿಮಗೂ ಸಿಗುವಂಥದ್ದು. ಏನು, ಟಾಪ್ 5ಅಲ್ಲಿ ಇರಬೇಕು ಯಾವಾಗ ಗ್ರಾಮೀಣ ಅಭ್ಯರ್ಥಿ ಇದ್ದರೆ, ಅಥವಾ ಟಾಪ್ 2ನಲ್ಲಿ ಇರಬೇಕು, ಅಥವಾ ಕ್ಯಾಟಗರಿ ವೈಸಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಕ್ಯಾಟಗರಿನಲ್ಲಿ ಟಾಪ್ 1ಅಲ್ಲಿ ಇರಬೇಕಾಗತ್ತೆ. ಓಕೆನಾ, ಇದರಲ್ಲಿ ಏನಾದರೂ ಗೊಂದಲ ಅನಿಸಿದ್ರೆ ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಳ್ಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ, ಇದಿಷ್ಟು ವಿಚಾರ. ಈ GM ಹುದ್ದೆಗಳು ಕೂಡ ರಿಸರ್ವೇಷನ್ ಇದ್ದರೆ ಆ ಹುದ್ದೆಗಳು ಕ್ಯಾಟಗರಿ ಜೊತೆಗೆ ಅವು ನಿಮಗೆ ಆ್ಯಡ್ ಆಗ್ತಾ ಹೋಗ್ತವೆ. ಈ GM ಅಂದರೆ ಏನಿಲ್ಲ, ಸಾಮಾನ್ಯ ಅಭ್ಯರ್ಥಿ ಅಂತೇಳಿ ಅವ್ರಿಗೂ ಕೂಡ ಅವರೇನು ಕಡಿಮೆ ನಂಬರ್ ಬಂದಾಕ್ಷಣಕ್ಕೆ ಅವ್ರಿಗೆ ಏನು ಅದನ್ನು ಹುದ್ದೆಯನ್ನು ಕೊಟ್ಬಿಡೋದಿಲ್ಲ. ಟಾಪ್ ಹೈಯೆಸ್ಟ್ ಮಾರ್ಕ್ಸ್ಗಳು ಬರಬೇಕಾಗುತ್ತೆ, ಆ ರೀತಿ ಆ ಹುದ್ದೆಗಳಿರುತ್ತೆ ನೋಡ್ಕೊಂಡು. ನೆಕ್ಸ್ಟ್ ಇದಾದ ನಂತರ ಸರ್ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಾಗಿ ಇಲ್ಲೊಂದು ಸ್ಟಾರ್ ಹುದ್ದೆಗಳಿದ್ದಾವಲ್ಲ ಸರ್, ಏನು ಪರಿಶಿಷ್ಟ ಜಾತಿನಲ್ಲಿ ಸರ್ಕಾರ ಇತ್ತೀಚೆಗೆ ಒಳ ಮೀಸಲಾತಿಯನ್ನು ಮಾಡಿದೆ. ಅದನ್ನು ನಾನು ಹಿಂದೆ ನೋಟಿಫಿಕೇಷನ್ ವಿವರಿಸುವಂಥ ಸಂದರ್ಭದಲ್ಲಿ JPSTR ಅಥವಾ ಎಲ್ಲ ಓವರಾಲ್ ಹುದ್ದೆಗಳ ನೋಟಿಫಿಕೇಷನ್ ವಿವರಿಸುವಂಥ ಸಂದರ್ಭದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ನಿಮಗೆ ಸಂಪೂರ್ಣ ವಿವರಣೆ ಬೇಕು ಅಂದರೆ ವಿಲೇಜ್ ಅಕೌಂಟೆಂಟ್ ಹುದ್ದೆನಲ್ಲೂ ಕೂಡ ಈ ಮೀಸಲಾತಿ ವರ್ಗೀಕರಣದ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ಅವ್ರಿಗೆ ಪರಿಶಿಷ್ಟ ಜಾತಿ A, ಪರಿಶಿಷ್ಟ ಜಾತಿ B, ಪರಿಶಿಷ್ಟ ಜಾತಿ C ಅಂತ ಮಾಡಿದ್ದಾರೆ. ಈ C-ನಲ್ಲಿ 59 ಜಾತಿಗಳನ್ನ ಗುರುತಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಇಲ್ಲಿದೆ ಅತ್ಯಂತ 59 ಹಿಂದುಳಿದ ಜಾತಿ ಹುದ್ದೆಗಳಿಗೆ ಫಸ್ಟು ಅವಕಾಶವನ್ನು ಕೊಡ್ತಾರೆ. ಈ ಸ್ಟಾರ್ ಹುದ್ದೆನ C ವರ್ಗದಲ್ಲಿ ಮಾತ್ರ. ಅವರಲ್ಲಿ ಯಾರಾದರೂ ಸಿಗಲಿಲ್ಲ ಅಂದರೆ ಅದರಲ್ಲಿ ಇರ್ತಕ್ಕಂಥ ಅಪ್ಪರ್ ಜಾತಿಯವ್ರಿಗೆ ಏನು ಮಾಡ್ತಾರೆ, ಆ ಹುದ್ದೆಯನ್ನು ಕೊಡ್ತೀವಿ ಅಂತೇಳಿ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಾಗೆ ರಿಸರ್ವೇಷನ್ ಇರ್ತದೆ ಸ್ನೇಹಿತರೆ. ಸ್ಟಾರ್ ಹುದ್ದೆಯನ್ನು ಅತ್ಯಂತ ಹಿಂದುಳಿದ 59 ಜಾತಿಗಳಿಗೆ ಮೊದಲ ಆದ್ಯತೆ. ಅವರು ಅಭ್ಯರ್ಥಿಗಳು ಲಭ್ಯ ಆಗಿಲ್ಲ ಅಂದರೆ ಆ C ವರ್ಗದಲ್ಲೇ ಮೇಲ್ಗಡೆ ಇರೋರಿಗೆ ಆ ಹುದ್ದೆಯನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಇದು ಆ ಸ್ಟಾರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ತದೆ. ನೆಕ್ಸ್ಟು ಅಂಗವಿಕಲ ಅಭ್ಯರ್ಥಿನಲ್ಲಿ ಸ್ಟಾರ್ ಹುದ್ದೆ ಇದ್ದರೆ ಅದು ಅವರು ಇದಕ್ಕೆ ಸಂಬಂಧಪಟ್ಟಿದ್ದು ಡಿಸೆಬಿಲಿಟಿಗೆ ಸಂಬಂಧಪಟ್ಟಾಗಿರುತ್ತೆ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಬಂದಾಗಂಥ ಸಂದರ್ಭದಲ್ಲೂ ಕೂಡ ಸ್ನೇಹಿತರೆ ಸಾಮಾನ್ಯ ಅಭ್ಯರ್ಥಿಯನ್ನು ಮನಸ್ಸಲ್ಲಿಟ್ಕೊಳ್ಳಿ. ಕ್ಯಾಟಗರಿ ವೈಸ್ ಇರ್ತಕ್ಕಂಥ ಹುದ್ದೆಗಳನ್ನು ಕೂಡ ನೆನಪಿಟ್ಕೊಂಡು ನೀವೇನು ಮಾಡಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ತುಂಬ ಕಡಿಮೆ ಹುದ್ದೆ ಇದ್ದಾವೆ, ಏಕೆಂದರೆ ದೈಹಿಕ ಶಿಕ್ಷಣ ಶಿಕ್ಷಕರು ಕಾಂಪಿಟೇಷನ್ ಕೂಡ ಸ್ವಲ್ಪ ಕಡಿಮೆ ಇದೆ ಅಂತ ಭಾವಿಸ್ಕೊಳ್ತೀನಿ. ಇದಿಷ್ಟು ಕೂಡ ವಿಚಾರ ಸ್ನೇಹಿತರೆ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಿಮಗೆ ಎಲ್ಲ ಜಿಲ್ಲೆದು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ. ಸಿಲೆಬಸ್ಸು ಸೇಮ್ ಇರುತ್ತೆ, ಮೀಸಲಾತಿಗಳೆಲ್ಲ ಒಂದೇ ಥರ ಇರ್ತವೆ, ಹುದ್ದೆಗಳು ಮಾತ್ರ ಚೇಂಜ್ ಆಗುತ್ತೆ ಸ್ನೇಹಿತರೆ. ಎಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಬೇಕು, ಹೇಗೆ ಹಾಕ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಕೂತು ವಿಚಾರ ಮಾಡಿ ಎಚ್ಚರಿಕೆಯಿಂದ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಮತ್ತೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಖುದ್ದು ವಿಮರ್ಶೆ ಮಾಡಿ 1-2 ಸಲ ನೀವು ನೋಡಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. 18ನೇ ತಾರೀಕಿಂದ ಅಪ್ಲಿಕೇಶನ್ನ ತೊಗೊಳ್ತಾ ಇದ್ದಾರೆ. ಸಮಯ ಗೊಂದಲ ಮಾಡ್ಕೊಳ್ಬೇಡಿ ಸ್ನೇಹಿತರೆ, ಯಾವುದು ಓದೋದು ಯಾವುದು ಬಿಡೋದು ಅಂತೇಳಿ. ನಮ್ಮ ವಿಡಿಯೋಗಳನ್ನ ನೋಡಿ ಸಾಕಷ್ಟು ನಿಮಗೆ ಅನುಕೂಲ ಆಗ್ತವೆ ಸ್ನೇಹಿತರೆ. ಅನುಕೂಲ ಆಗೋ ರೀತಿಯಲ್ಲೇ ವಿತ್ ಬ್ಲೂ ಪ್ರಿಂಟ್ ಕಟ್ಕೊಡ್ತೀನಿ ಸ್ನೇಹಿತರೆ. ವಿತ್ ಬ್ಲೂ ಪ್ರಿಂಟ್ ಇದೆ. ನೀವು ಕನ್ನಡಕ್ಕಂತೂ ನಮ್ಮ GPSTR ಕನ್ನಡ ಲಭ್ಯ ಇದೆ, ಸಂಪೂರ್ಣ ವ್ಯಾಕರಣ ಕನ್ನಡ ಲಭ್ಯ ಇದ್ದಾವೆ. KE ಅವರು ಇತ್ತೀಚೆಗೆ ನಡೆಸಿರ್ತಕ್ಕಂಥ SDA, FDA, ವಿಲೇಜ್ ಅಕೌಂಟೆಂಟ್ ಕನ್ನಡ ಪ್ರಶ್ನೆ ಪತ್ರಿಕೆಗಳಿದೆ. ಅವನ್ನೆಲ್ಲ ನೋಡಿಬಿಟ್ರೆ ಸಾಕು ಕನ್ನಡ ಮಾರ್ಕ್ಸಿಗೆ. ಸೈಕಾಲಜಿನೂ ಅಷ್ಟೇ ಸ್ನೇಹಿತರೆ, GPT ಸೈಕಾಲಜಿ ಇದೆ, TET ಸೈಕಾಲಜಿಗಳಿದ್ದಾವೆ. ಅವನ್ನೆಲ್ಲ ನೋಡ್ಕೊಂಬಿಟ್ರೆ ಒಂದು ಸಲ ಕಣ್ಣಾಡಿಸಿ ನಿಮಗೆ ಒಂದಷ್ಟು ಐಡಿಯಾ ಬರುತ್ತೆ. ಗೊಂದಲ ಮಾಡ್ಕೊಳ್ಬೇಡಿ. ಸರ್ ಆನ್ಲೈನ್ ಕ್ಲಾಸ್ ಮಾಡಿ ಇರ್ತಿದ್ರಿ ಸ್ನೇಹಿತರೆ. ನನ್ನ ಪ್ರಕಾರ ಆನ್ಲೈನ್ ಕ್ಲಾಸ್ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಏಕೆ ಅಂತಂದರೆ ನೀವು ಪಠ್ಯಪುಸ್ತಕಗಳನ್ನ ಚೆನ್ನಾಗಿ ಓದ್ಕೊಂಡು ಕಂಟೆಂಟ್ ಗ್ರಿಪ್ಪನ್ನು ಇಟ್ಕೊಂಡಿದ್ದೆ ಆದರೆ ಏನು ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ನಾವು ಟೀಚರ್ ಆಗಿರ್ತೀವಿ, ಮಕ್ಕಳಿಗೆ ಹೇಳೋರಾಗಿರ್ತೀವಿ. ಹಾಗಾಗಿ ನಮಗೊಂದು ಐಡಿಯಾ ಬೇಕಷ್ಟೇ. ನಮಗೆ ನಾವೇ ಸ್ವತಃ ಕೂತು ಓದಬೇಕಾಗತ್ತೆ. ಹಾಗಾಗಿ ಓದ್ಕೊಳ್ಳಿ, ಸಾಕಷ್ಟು ಅನುಕೂಲ ಆಗುತ್ತೆ ನಿಮಗೆ ಅಂತ ಹೇಳ್ತಾ, ಏನಾದರೂ ಗೊಂದಲ ಇದ್ದರೆ
ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಏನು ಓದಬೇಕು, ಹೇಗೆ ಓದಬೇಕು, ಸಿಲೆಬಸ್ ಎಲ್ಲ ಹೇಗೆ ನಾವು ಕವರ್ ಮಾಡ್ಕೊಳ್ಬೇಕು, ಇನ್ನು ಸ್ವಲ್ಪ ದಿನ ಇದೆ, 1.5 ತಿಂಗಳು ಅನ್ನೋ ನಿಟ್ಟಲ್ಲಿ ಇವತ್ತು ಸಂಜೆ ಅಥವಾ ನಾಳೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ, ನೋಟ್ಸ್ಗಳು ವಿಡಿಯೋಗಳನ್ನ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.